ಅಲ್ಹಮ್ದುಲಿಲ್ಲಾಹ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫುಲ್ ಮುರ್ಸಲೀನ್. ಇವತ್ತು ರಿಫಾಯಿಯಾ ಮಸ್ಜಿದ್ ಮತ್ತು ರಿಫಾಯಿಯಾ ಮದ್ರಸಾ ಮೊಹರ್ಲಾದಲ್ಲಿ 27ನೇ ವಾರ್ಷಿಕ ರಿಫಾಯಿ ರಾತಿ ಮತ್ತು ಒಂದು ದಿವಸದ ಮತ ಪ್ರಭಾಷಣ ಕಾರ್ಯಕ್ರಮದ ಕೊನೆಯ ಸಂದರ್ಭದಲ್ಲಿ ನಾವು ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮಗೆ ಸೈಯದ್ ಮೊಹಮ್ಮದ್ ಸುಹೇಲ್ ಐದ್ರೋಸಿ ತಂಗಲ್ರವರು ದುವಾ ನೆರವೇರಿಸಿ ಕೊಟ್ಟು ಉದ್ಘಾಟನಾ ಕಾರ್ಯಕ್ರಮವನ್ನು ಖಾದರ್ ಸಕಾಫಿ ಅವರು ನೆರವೇರಿಸಿದ್ದಾರೆ. ರಿಫಾಯಿಯಾ ರಾತೀಬ್ ಎಂಬುದು ಮಂಜನಾಡಿಗೆ ಬಹಳಷ್ಟು ಒಂದು ಅನ್ಯೋನ್ಯವಾದಂತಹ ಒಂದು ವ್ಯವಸ್ಥೆ. ಬಹುಶಃ ಹಲವಾರು ವರ್ಷಗಳ ಹಿಂದೆ ಮಂಜನಾಡಿಯಲ್ಲಿ ದಫ್ರಾತೀಬ್ ಎಂಬಂತಹ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇತ್ತು. ನಂತರದ ಕೆಲವು ದಿವಸಗಳಲ್ಲಿ ಅದು ಕ್ಷೀಣಿಸ್ತಾ ಬಂದು ಇವತ್ತು 27ನೇ ವಾರ್ಷಿಕ ರಾತೀಬನ್ನ ಮೊಹರ್ಲಾದಲ್ಲಿ ನಡೆಸ್ತಾ ಇರುವುದು ನಮಗೆಲ್ಲರಿಗೂ ತುಂಬಾ ಸಂತೋಷದಾಯಕವಾದಂತಹ ವಿಚಾರ. ಇವತ್ತು 4 ಗಂಟೆಯಿಂದಲೇ ರಿಫಾಯಿಯಾ ರಾತೀಬ್ ಇಲ್ಲಿ ನಡೆದು ಆ ಮಜ್ಲಿಸಿಗೆ ಮುಂದುವರಿತಾ ಬಹುಮಾನ್ಯರಾದ ಬಾಕವಿ ಉಸ್ತಾದ್ರವರ ಪ್ರಭಾಷಣದೊಂದಿಗೆ ಕೊನೆಗೊಳ್ಳಲಿದೆ. ಆ ಸಂದರ್ಭದಲ್ಲಿ ಬಹುಮಾನ್ಯರಾದ ಮುತ್ತನ್ನೂರ್ ತಂಗಲ್ರವರ ದುವಾಸ ನಾವು ಆಸ್ವಾದಿಸಲಿಕ್ಕಿದೆ. ಇವತ್ತು ರಿಫಾಯಿಯಾ ಮಸ್ಜಿದ್ ಮತ್ತು ಮದ್ರಸಾ ಮೊಹರ್ಲಾದ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯರು ಮಂಜನಾಡಿ ಜಮಾತಿನ ಸಮರ್ಥ ಮತ್ತು ಸಾಧಕ ಅಧ್ಯಕ್ಷರಾದಂತ ಜನಾಬ್ ಮೈಸೂರು ಬಾವರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಭಾಗವಹಿಸುವಿಕೆಯನ್ನು ನಾವು ಸಂತೋಷಪೂರ್ವಕವಾಗಿ ಸ್ವಾಗತಿಸಬೇಕಾಗಿದೆ. ಯಾಕಂದ್ರೆ ಅನಾರೋಗ್ಯದಿಂದ ಇದ್ರೂ ಮೊಹರ್ಲಾದಲ್ಲಿರುವಂತಹ ಯುವಕರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬಂತ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಭಾಗವಹಿಸಿದ್ದಾರೆ. ನಾವು ನೋಡ್ತಾ ಇದ್ದೇವೆ, ಯಾವುದೇ ಸಾಮಾಜಿಕವಾಗಲಿ ಧಾರ್ಮಿಕವಾಗಲಿ ಇತರ ವ್ಯವಸ್ಥೆಗಳಲ್ಲಿ ಯುವಕರು ಮುಂದೆ ಬಂದಂತ ಸಂದರ್ಭದಲ್ಲಿ ಆ ಊರು ಅಭಿವೃದ್ಧಿ ಆಗುತ್ತದೆ ಎಂಬುದಕ್ಕೆ ಮೊಹರ್ಲಾದಲ್ಲಿರುವಂತಹ ಬೆರಳೆಣಿಕೆಯ ಯುವಕರು ಕಾರಣರಾಗಿದ್ದಾರೆ. ಕೇವಲ ಬೆರಳಿನಲ್ಲಿ ಎನಿಸುವಂತ ಆ ಸಂಖ್ಯೆಯಲ್ಲಿರುವಂತಹ ಯುವಕರು ಅವರು ಮತ್ತು ಅವರ ಪರಿಸರದಲ್ಲಿ ಸುತ್ತಮುತ್ತಲಿರುವವರನ್ನು ಸೇರಿಸಿಕೊಂಡು ಉತ್ತಮವಾದಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರ ಒಂದು ಕನಸು ಇಲ್ಲಿ ಸಾಧಾರಣ ಒಂದು 9-9.5 ಸೆನ್ಸ್ ಜಾಗವನ್ನು ಪಡೆದಿದ್ದಾರೆ. ಅದು ತೆಗೆದಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಸುಂದರವಾದಂತಹ 4 ಫ್ಲಾಟ್ಗಳನ್ನ ಮನೆಗಳನ್ನ ನಿರ್ಮಿಸಿ ಅದರಲ್ಲಿ ಬರುವಂತ ಬಾಡಿಗೆಯಿಂದ ಈ ಮಸ್ಜಿದ್ ಮತ್ತು ಮದ್ರಸವನ್ನ ನಡೆಸಬೇಕು ಎಂಬಂತಹ ಒಂದು ಅಭಿಲಾಷೆಯನ್ನ ಇಟ್ಕೊಂಡಿದ್ದಾರೆ. ನಾವು ಏನನ್ನ ಹೇಳಲಿಕ್ಕಿಲ್ಲ, ಮನುಷ್ಯರಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ರಿಫಾಯಿ ಶೇಖರ್ ಅವರ ಬರಕತಿನಿಂದ ಇಷ್ಟು ಚಿಕ್ಕದಾದಂತ ಈ ಜಾಗದಲ್ಲಿ ಅವರ ಉದ್ದೇಶವನ್ನು ಈಡೇರಿಸಲಿಕ್ಕೆ ಅಲ್ಲಾಹನು ಪಣ ತೊಟ್ಟಿದ್ದಾನೆ ಎಂಬುದಕ್ಕೆ ಇಲ್ಲಿಯ ನಿದರ್ಶನ. ಬಹುಮಾನ್ಯರಾದ ಮೈಸೂರು ಬಾವರವರು ಬಹುಶಃ ಉಳ್ಳಾಳ ಈ ಪರಿಸರದಲ್ಲಿ ಅಥವಾ ದಕ್ಷಿಣ ಕನ್ನಡದ ಈ ಭಾಗದಲ್ಲಿ, ಕೇರಳದ ದಕ್ಷಿಣದ ಈ ಭಾಗದಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ, ಧಾರ್ಮಿಕವಾದಂತ ಯಾವುದೇ ವ್ಯವಸ್ಥೆಯಲ್ಲಿ ಮೈಸೂರು ಬಾವರವರು ಕೈಯಾಡಿಸಿದಂತ ಸಂಸ್ಥೆ ಇಲ್ಲ ಅಂತೇಳಿ ನಾವು ಭಾವಿಸಬಹುದು. ಇಷ್ಟು ಚಿಕ್ಕದಾದಂತ ಈ ಒಂದು ವ್ಯವಸ್ಥೆಯಲ್ಲಿಯೂ ಅವರನ್ನು ಕೇಳಲಿಲ್ಲ, ಯಾರು ಅವರಿಗೆ ಹೇಳಲಿಲ್ಲ. ನನಗೆ ಕರೆದು ಕೇಳಿದರೆ ಏನಾಗಬೇಕು ಅಂತ. ಅಲ್ಲಿ 4 ಫ್ಲಾಟ್ ಮಾಡ್ತಾರೆ ಅಂತ ಹೇಳಿದರು. ನನ್ನದು 1 ಲಕ್ಷ ರೂಪಾಯಿಗಳನ್ನ ನಾನು ಆ ಫ್ಲಾಟಿಗಾಗಿ ಮಸೀದಿಗಾಗಿ ಕೊಡ್ತೇನೆ ಅಂತ. ಅದು ಕೊಡೋದು ಒಮ್ಮೆಗೆ ಕೊಡುವುದಲ್ಲ, ಆ ಮಸೀದಿಗೆ ಕೊಟ್ಟದ್ದು ಅದು ಇವತ್ತಿಗೆ ಮುಗಿಯುವುದಿಲ್ಲ. 1 ಲಕ್ಷ ರೂಪಾಯಿ ಕೊಟ್ಟದ್ದು ನಾವು ಫ್ಲೈಟ್ ಅಲ್ಲಿ ಗಲ್ಫಿಗೆ ಹೋಗಿ ಬಂದರೆ ಅದು ಟಿಕೆಟ್ ತೆಗೆದುಕೊಡುವಾಗ ಮುಗಿಯಿತು. ಈ ಟಿಕೆಟ್ ಶಾಶ್ವತವಾದಂತ ಟಿಕೆಟ್, ಇದು ಸ್ವರ್ಗಕ್ಕಾಗಿರುವಂತ ಟಿಕೆಟ್. ಇದರಲ್ಲಿ ಬರುವಂತ ಎಲ್ಲ ಸುಖಗಳು ನಾಳೆ ಪರಲೋಕಕ್ಕೆ ಇರುವುದು ಎಂಬುದನ್ನ ಅವರು ತಿಳಿದುಕೊಂಡು ಈ ಒಂದು ಸಂಸ್ಥೆಗೆ ಅಥವಾ ಈ ಒಂದು ಸಮಿತಿಗೆ ಆ ಒಂದು ಸಹಾಯವನ್ನು ಮಾಡಿದ್ದಾರೆ. ಅಲ್ಲಾಹನು ಅದರ ಸಂಪೂರ್ಣವಾದಂತ ಮರುಕೊಡುಗೆಯನ್ನು ಅವರಿಗೆ, ಅವರ ಮಕ್ಕಳಿಗೆ, ಅವರ ಪತ್ನಿಗೆ, ಅವರ ಮರಣ ಹೊಂದಿದಂತ ತಂದೆ ತಾಯಿಗಳಿಗೆ ನೀಡಲಿ ಅಂತೇಳಿ ದುವಾ ಮಾಡೋದ್ರೊಂದಿಗೆ ಅಲ್ಲಾಹನು ಅವರ ಎಲ್ಲ ಕಾರ್ಯಗಳಲ್ಲೂ ರಹಮತ್ ನೀಡಲಿ ಅಂತೇಳಿ ಪ್ರಾರ್ಥಿಸುವುದರೊಂದಿಗೆ ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ KGN ನಾಸೀರ್ ಅವರು ಒಂದು ಫ್ಲಾಟಿನ ವ್ಯವಸ್ಥೆಗೆ ಸಹಕರಿಸ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮುನೀರ್ ಬಾವಾ ಫ್ಲೈವುಡ್ನವರು ಒಂದು ಫ್ಲಾಟಿಗೆ ವ್ಯವಹರಿಸ್ತೇವೆ ಅಂತ ಹೇಳಿದ್ದಾರೆ. ಫಜೀರ್ ಪಂಚಾಯತ್ ಅಧ್ಯಕ್ಷ ರಫೀದ್ ಮತ್ತು ನಮ್ಮ ನೆರಿಂಗಾಣ ಪಂಚಾಯತ್ ಅಧ್ಯಕ್ಷರಾದ ನವಾಜ್ರವರು ಅದಕ್ಕೆ ಬೇಕಾದಂತ ಕಲ್ಲು ಏನಿದೆ ಅದನ್ನು ಕೊಡುವಂತ ವ್ಯವಸ್ಥೆ, ನಾಸೀರ್ ಅವರು ಜಲ್ಲಿಗೆ, ಅದೇ ರೀತಿಯಲ್ಲಿ ಉಮರ್ ಹಾಜಿ ಮಂಜೇಶ್ವರ್ ಅವರು 100 ಗೋಣಿ ಸಿಮೆಂಟು, ಹೀಗೆ ವಿವಿಧ ವ್ಯವಸ್ಥೆಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡುವವರಿದ್ದಾರೆ. ಇದು ರಿಫಾಯಿ ಶೇಖರ್ ಅವರ ಕರಾಮತಿನಿಂದ ಅವರ ಈ ಕಾರ್ಯಕ್ರಮದ ಮಜ್ಲಿಸಿನಲ್ಲಿ ಆದಂತಹ ವ್ಯವಸ್ಥೆಗಳು ಇನ್ಶಾ ಅಲ್ಲಾ ಮುಂದಿನ ರಿಫಾಯಿ ರಾತೀಬ್ನೊಳಗೆ ಆ ಸುಂದರವಾದಂತ ಭವ್ಯವಾದಂತ ಆ 4
ಫ್ಲಾಟ್ಗಳು ತಲೆ ಎತ್ತಿ ನಿಂತು ಅದರಲ್ಲಿ ಬರುವಂತ ಏನು ಇನ್ಕಮ್ ಇದೆ ಅದರಿಂದ ಈ ಮಸೀದಿ ಮತ್ತು ಮದ್ರಸಾ ನಡೆಯಲಿಕ್ಕಿದೆ ಅಂತೇಳಿ ನಾನು ಹೇಳುವುದರೊಂದಿಗೆ ಮತ್ತೊಮ್ಮೆ ಮೈಸೂರು ಬಾವರವರಿಗೆ ಅವರಿಗೆ, ಯಾಕಂದ್ರೆ ಅವರು ನಮ್ಮ ಜಮಾತಿನ ಹಿರಿಯರು. ಚಿಕ್ಕ ವ್ಯವಸ್ಥೆಯಲ್ಲಿ, ಅದು ಚಿಕ್ಕದಾಗಲಿ ಎಲ್ಲಿ ಆಗಲಿ, ಜಮಾತಿನ ಮೂಲೆ ಮೂಲೆಯಲ್ಲಿ ನಡೆಯುವಂತ ಇಂತಹ ಕಾರ್ಯಕ್ರಮಗಳಿಗೆ ಅವರು ಭಾಗವಹಿಸಿ ಆ ಯುವಕರನ್ನು ಹುರಿದುಂಬಿಸಿ ಅವರು ಸರಿದಾರಿಯಲ್ಲಿ ನಡೆಯುವಂತ ಒಂದು ಕಾರ್ಯವನ್ನು ಮಾಡುವಂತ ಜವಾಬ್ದಾರಿ ಅವರ ಹೆಗಲ ಮೇಲೆ ಇದೆ. ಅದಕ್ಕಾಗಿ ಅವರು ಇವತ್ತು ಬಂದಿದ್ದಾರೆ. ಯಾವಾಗಲೂ ಅವ್ರು ಹೇಳುವುದಿದೆ ನಮ್ಮಲ್ಲಿ, ಆರಿ ನಲ್ಲ ಪಣಿ ಹಾಕಿದಾರಿ ಅವ್ರಿಗೆ ನಿಮ್ಮ ಸಹಾಯ ಹಾಕ, ನಲ್ಲ ಪಣಿ ಹಾಕಿದಕ್ಕೆ ಅವರ ಬದಿಯನ್ನು ನ್ಯಾವುಳ್ಳಾನ್, ನಲ್ಲ ಪಣಿ ಆರೆ ಹಾಕಿದ್ದಾರೆ ಅವರ ಬದಿಯನ್ನು ನ್ಯಾವುಳ್ಳಾನ್. ಅದನ್ನು ತೋರಿಸಿಕೊಡುವಂತಹ ಒಂದು ವ್ಯವಸ್ಥೆ ಇವತ್ತು ಕೊಟ್ಟಂತಹ ಒಂದು, ಅವರು ಕೊಟ್ಟದ್ದು ಟೋಕನ್ ಆದರೂ, ಅವರ ಅಮೌಂಟ್ ಟೋಕನ್ ಆದರೂ ಅದಿಲ್ಲಿ ಯುವಕರಿಗೆ ಒಂದು ಸ್ಫೂರ್ತಿ. ಮುಂದಿನ ದಿವಸಗಳಲ್ಲಿ ನಾವು ನನ್ನಲ್ಲಿ ಹೇಳಿದರು, ಅದಕ್ಕೆ ಮುಂದೆ ಏನೆಲ್ಲ ಬೇಕು ಅದನ್ನು ನಾನು ಮಾಡಿಕೊಡ್ಲಿಕ್ಕೆ ಉಮರ್ ಹತ್ರ ಹೇಳು, ಅವರು ಬಂದಾಗ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ. ಖಂಡಿತವಾಗಿಯೂ ಅವರು ಮಾಡ್ತಾರೆ ಎಂಬಂತ ಭರವಸೆಯೊಂದಿಗೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಮಗೆ ನಮ್ಮ ಜಮಾತಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಬ್ದುಲ್ ಅಜೀಜ್ ಪರ್ತಿಪಾಡಿ ಅವರಿದ್ದಾರೆ. ಯುವ ಸಂಘಟನಾ ಚಾತುರ್ಯವಿರುವಂತ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದು ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನುಸ್ರತುಲ್ ಇಸ್ಲಾಂ, ಅದೇ ರೀತಿಯಲ್ಲಿ ನುಸ್ರತುಲ್ ಇಸ್ಲಾಂನ ಅಧ್ಯಕ್ಷರಾದಂಥ ಇಬ್ರಾಹಿಂ ರವರು ನಮ್ಮೊಟ್ಟಿಗಿದ್ದಾರೆ, ಅವರಿಗೆ ಸ್ವಾಗತಿಸ್ತೇನೆ. ಮೈಸೂರು ಅಶ್ರಫ್ ರವರು 25 ಗೋಣಿ 25 ಬ್ಯಾಗ್ ಸಿಮೆಂಟ್ ಅನ್ನು ಅದಕ್ಕೆ ಕೊಡ್ತೇನೆ ಎಂಬಂತ ವಾಗ್ದಾನವನ್ನು ಮಾಡಿದ್ದಾರೆ, ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಪಂಚಾಯತಿನ ಸದಸ್ಯರಾದಂಥ ಮುರಳೀಧರ್ ಅವರಿದ್ದಾರೆ, ಸಲೀಂ ರವರಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಅದೇ ರೀತಿಯಲ್ಲಿ ನಮ್ಮ ಯುವ ಉದ್ಯಮಿ ಮತ್ತು ಉದ್ಯಮಿಯೊಟ್ಟಿಗೆ ಇರುವಂತಹ ಒಂದು ಸಂಪರ್ಕ ತಜು, ನನ್ನ ತಮ್ಮ ಇದರ ಕಾರ್ಯಕ್ರಮದಲ್ಲಿ ಎಲ್ಲಿ ನಮ್ಮ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ನಡೀತದೆ, ಖಾಲಿ ಮಂಜನಾಡಿಯಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲಿಂದಲಾದರೂ ತಂದು ನಾನು ಕೊಡ್ತೇನೆ ಎಂಬಂತ ಒಂದು ಛಲವನ್ನು ಹೊಂದಿದಂತ ಒಬ್ಬ ಯುವಕ, ಅಲ್ಲಾಹನು ಅವನಿಗೆ ರಹಮತ್ ನೀಡಲಿ. ನಮ್ಮ ಮಾದನುಲ್ ಮದ್ರಸದಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲದಕ್ಕೂ ಅವನು ಮಂಚೂಣಿಯಲ್ಲಿ ಇರ್ತಾನೆ. ಅಲ್ಲೇ ಉಸ್ತಾದಿನವರಿಗೆ ಮೊನ್ನೆ ಕಾರ್ಯಕ್ರಮ ಆಯಿತು, ಉಸ್ತಾದಿನವರಿಗೆ ತಿಂಗಳುಗಟ್ಟಲೆಯ ರೇಷನ್ ಅನ್ನು ಕೊಟ್ಟು ಪ್ರತಿಯೊಂದು ಉಸ್ತಾದಿನವರಿಗೂ ರೇಷನ್ ಅನ್ನು ಕೊಟ್ಟು, ಅದು ಅವನಿಂದ ಆಗಿರ್ಬೋದು, ಅವನ ಮೂಲಕ ಆಗಿರ್ಬೋದು, ಅಲ್ಲಾಹನು ಅದರ ಪ್ರತಿಫಲವನ್ನು ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ನೀಡಲಿ ಎಂಬಂತ ಪ್ರಾರ್ಥನೆಯೊಂದಿಗೆ ಇವತ್ತಿನ ನಮ್ಮ ಹೆಮ್ಮೆ, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಮುದರಿಸರಾದಂತ ಅಹಮದ್ ಬಾಕವಿ ಉಸ್ತಾದ್ರವರು. ಯಾಕಂದ್ರೆ ನಾವು ಯಾವಾಗಲೂ ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ದೇವೆ, ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಅಭಿಮಾನ, ಮಂಜನಾಡಿಗೆ ಒಂದು ಅಭಿಮಾನ ಇದೆ, ನಾವು ಯಾವಾಗಲೂ ಇದೆ ಹೇಳಲಿಕ್ಕಿದೆ. ಮಂಜನಾಡಿ ಎಂಬುದು ಬೇರೆ ಕಡೆಗಳಲ್ಲಿ ಯಾಕೆ ಹೆಸರಾಯಿತು ಅಂತ, ಭದ್ರಾವತಿಯನ್ನು ನೋಡಿದಾಗ ಸಿಮೆಂಟ್ ಇದೆ, ಇನ್ನೊಂದು ಕಡೆಗೆ ಹೋದಾಗ ಕಾರ್ಖಾನೆಗಳು ಎಲ್ಲ ಇರ್ತದೆ. ಮಂಜನಾಡಿಯಲ್ಲಿ ಏನಿಲ್ಲ ಅಂತ, ಮಂಜನಾಡಿಯಲ್ಲಿ ನಾವು ಗುರುತಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಅದು ಇಲ್ಮ್. ಮಂಜನಾಡಿ ಉಸ್ತಾದರವರ ಮೂಲಕ ಇವತ್ತು ದೇಶ ವಿದೇಶಗಳಲ್ಲಿ ಮಂಜನಾಡಿಯನ್ನು ಗುರುತಿಸಿಕೊಂಡು ಬಂದದ್ದು ಧಾರ್ಮಿಕ ವಿದ್ಯಾಭ್ಯಾಸದಿಂದ. ಮಂಜನಾಡಿ ಉಸ್ತಾದರ ನಂತರ ಹಲವು ಉಸ್ತಾದರುಗಳನ್ನು ನಮ್ಮ ಮಸೀದಿಯಲ್ಲಿ ನಾವು ಕಂಡಿದ್ದೇವೆ. ಆದರೆ ಮಂಜನಾಡಿ ಉಸ್ತಾದರ ಆ ಒಂದು ಚರ್ಯೆಯಲ್ಲಿ, ಆ ಒಂದು ವ್ಯವಸ್ಥೆಯೊಟ್ಟಿಗೆ ಮಂಜನಾಡಿ ಮಸೀದಿಗೆ ಗತ ವೈಭವವನ್ನು ತಂದಂತ ಕೀರ್ತಿ ಅಹಮದ್ ಬಾಕವಿ ಉಸ್ತಾದರವರಿಗೆ ಸಲ್ಲುತ್ತೆ. ಅದು ದರ್ಶನಲ್ಲಿ ಇರಬಹುದು, ದರ್ಶನಲ್ಲಿ ನಡೆಯುವಂತ ಇತರ ಕಾರ್ಯಕ್ರಮಗಳಲ್ಲಿ ಇರಬಹುದು. ಈ ಎಲ್ಲ ವ್ಯವಸ್ಥೆಯೊಟ್ಟಿಗೆ ಮಂಜನಾಡಿಯ ಜನತೆಗೆ, ಎಲ್ಲರಿಗೆ, ಚಿಕ್ಕವರಿರಲಿ ದೊಡ್ಡವರಿರಲಿ, ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಅಹಮದ್ ಬಾಕವಿ ಉಸ್ತಾದರವರು. ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಅವರು ಬಹುಶಃ ಸಂಘಟನಾತ್ಮಕವಾಗಿ ತನ್ನ ಯುವತ್ವದಲ್ಲಿ SSF ಇರಬಹುದು, ಈ ಎಲ್ಲ ಸಂಘಟನೆಯ ನೇತೃತ್ವವನ್ನು ವಹಿಸಿದಂತ ಒಂದು ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಅವರು ಸುಮ್ಮನೆ ನಮ್ಮೊಟ್ಟಿಗೆ ಇಟ್ಕೊಂಡು ನೋಡ್ತಾ ಇದ್ರು, ನಮಗೆಲ್ಲರಿಗೂ ಅದರ ಬಗ್ಗೆ ಸ್ಫೂರ್ತಿಯಾಗಿದ್ದಾರೆ. ಈ ಸಂಘಟನೆಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಸ್ಫೂರ್ತಿ ಅಂತ ಹೇಳಿದ್ರೆ ಎದುರಿಗಿಳಿದು ಬರಬೇಕು ಅಂತ ಹೇಳಿಲ್ಲ, ಮನಸ್ಸಿನಲ್ಲಿ ಆತ್ಮಾರ್ಥವಾಗಿ ಅವರು ಮಾಡುವಂತಹ ದುವಾವೇ ನಮಗೆ ಸ್ಫೂರ್ತಿಯಾಗಿ ಪರಿಣಮಿಸುತ್ತದೆ. ಅಂತ ಒಬ್ಬ ವ್ಯಕ್ತಿ ಇವತ್ತು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರು ಮುಖ್ಯ ಪ್ರಭಾಷಣವನ್ನು ಮಾಡಲಿದ್ದಾರೆ. ಅಲ್ಲಾಹನವರಿಗೆ ದೀರ್ಘ ಆಯುಷ್ಯ ನೀಡಲಿ, ಉತ್ತಮ ಆರೋಗ್ಯವನ್ನು ಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಹಾಯಕ ಮುದರಿಸರಾದ ಮಸೂದ್ ಸಹದಿ ಉಸ್ತಾದ್ರವರು ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಇರುವಂತಹ ಅಧ್ಯಕ್ಷರಾದ ಸಂಸೂರ್ ಅವರು, ಅದೇ ರೀತಿ ಅಧ್ಯಕ್ಷ ಈ ಮದ್ರಸಾ ಮತ್ತು ಮಸೀದಿ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಖಾಲಿ ಮಕ್ಕಳು, ಯುವಕರು,
ಅವರು ಹಿರಿಯರ ಸಹಾಯವನ್ನು ಪಡೆದುಕೊಂಡು, ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು, ಅದು ನಮಗೆ ಬೇಕಿದ್ದದು. ನಮಗೆ ಶ್ರೀರಕ್ಷೆ ಏನು ಅಂತ ಹೇಳಿದ್ರೆ ಹಿರಿಯರಲ್ಲಿ ಮಾರ್ಗದರ್ಶನ ಮಾಡೋದು, ಅವರೊಟ್ಟಿಗೆ ಚರ್ಚೆ ಮಾಡೋದು. ಆ ಚರ್ಚೆ ಮಾಡಿ ಕಾರ್ಯಕ್ರಮ ಮಾಡಿಸುವ ಕಾರಣ ಇಷ್ಟು ಸುದೀರ್ಘವಾದಂತ 27 ವರ್ಷಗಳವರೆಗೆ ರಿಫಾಯಿ ರಾತೀಬನ್ನು ಇಲ್ಲಿ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿಯಾದರೂ ಅವರದೇ ಆದಂತ ಅಧಿಕಾರದಲ್ಲಿ ಆಗಿದ್ರೆ ಅದು ಯಾವಾಗಲೂ ಕಳಚಿ ಬೀಳ್ತಾ ಇತ್ತು. ಇವತ್ತು ನಾವು ನೋಡ್ತೇವೆ ಎಲ್ಲ ಸಂಘಟನೆಗಳಲ್ಲಿ ಪ್ರಾರಂಭಿಕವಾಗಿ ಸ್ಟಾರ್ಟ್ ಆಗುತ್ತೆ, 2 ವರ್ಷ 3 ವರ್ಷ 5 ವರ್ಷವಾಗ ಹೇಳ ಹೆಸರಿಲ್ಲದೆ ಅಳಿದು ಹೋಗ್ತಿದೆ. ಅದು ಯಾವುದು ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿರುವಂತಹ ಆ ದೂರದರ್ಶಕತ್ವ ಶಕ್ತಿಯಿಂದ ಎಲ್ಲರನ್ನು ಒಂದುಗೂಡಿಸಿಕೊಂಡು ಹಿರಿಯರ ಮಾರ್ಗದರ್ಶನದಿಂದ ಹೋಗುವಂತೆ ಅಲ್ಲಾಹನು ಅವರ ಈ ಬುದ್ಧಿಯನ್ನ ಸದಾ ಅವರ ಜೀವಮಾನದಲ್ಲಿ ಅಳವಡಿಸುವಂತ ಮಾಡಲಿ ಅಂತೇಳಿ ಈ ರಿಫಾಯಿ ಮಸ್ಜಿದ್ ಮತ್ತು ಮದ್ರಸಾ ಮೋರ್ಲಾ ಇದರ ಎಲ್ಲ ಅಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸಿ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಖತೀಬ್ ಉಸ್ತಾದ್ರವರಿದ್ದಾರೆ, ಮಸೀದಿಯ ಸದರ್ ಉಸ್ತಾದ್ರವರಿದ್ದಾರೆ, ಅವರೆಲ್ಲರಿಗೂ ಸ್ವಾಗತಿಸಿ ಭಾಗವಹಿಸಿರುವಂತ ಎಲ್ಲ ಧರ್ಮಾಭಿಮಾನಿಗಳಿಗೂ ರಿಫಾಯಿ ಮಸ್ಜಿದ್ ಮತ್ತು ಮದ್ರಸಾ ಮೋರ್ಲಾ ಇದರ ವತಿಯಿಂದ ಸ್ವಾಗತವನ್ನು ಬಯಸಿ, ಅದೇ ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ಮಸ್ಜಿದಿನ ಅಧ್ಯಕ್ಷ ಆಗಿ ಕಾರ್ಯದರ್ಶಿಯವರಾಗಲಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಎಲ್ಲರಿಗೂ ಸ್ಫೂರ್ತಿ ನೀವು ಮಾಡಿ, ನಿಮ್ಮ ಹಿಂದೆ ನಾವು ಇದ್ದೇವೆ. ಅಬ್ದುಲ್ ಅಜೀಜ್ ಪರ್ತಿಪಾಡಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿ ಮಸೀದಿಯವರು ಈ ಫ್ಲಾಟಿಗಾಗಿ 50 ಬ್ಯಾಗ್, 50 ಚೀಲ, 50 ಗೋಣಿ ಸಿಮೆಂಟ್ ಅನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ಅಲ್ಲಾಹನು ಅವರಿಗೆ ಅದರ ತಕ್ಕುದಾದಂಥ ಪ್ರತಿಫಲವನ್ನು ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡುವುದರೊಂದಿಗೆ ಬಹುಮಾನ್ಯರಾದ ಅಹಮದ್ ಬಾಕವಿ ಉಸ್ತಾದ್ರವರು ಮುಖ್ಯ ಪ್ರಭಾಷಣಕ್ಕಾಗಿ ಅವರು ನಾನು ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ.